ನಮಸ್ಕಾರ ವೃಶ್ಚಿಕ ರಾಶಿಯ ವೀಕ್ಷಕರೇ. ಮೇ 22ರಿಂದ ಮೇ 28ರವರೆಗಿನ ಈ 7 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ. ಈ ದಿನಗಳಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಯೋಚನೆ, ನಿಮ್ಮ ಸಂಬಂಧಗಳು, ನಿಮ್ಮ ಹಣಕಾಸು ಮತ್ತು ನಿಮ್ಮ ಭವಿಷ್ಯದ ದಾರಿಯನ್ನೇ ಬದಲಾಯಿಸ್ತಾ ಇದೆ. ನೀವು ಹಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಧೈರ್ಯ ಹುಟ್ಟುತ್ತೆ ವೀಕ್ಷಕರೇ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ, ಕೆಲವರು ಮತ್ತೆ ನಿಮ್ಮ ಕಡೆ ಬರ್ತಾರೆ. ಆದ್ರೆ ಈ ಎಲ್ಲಾ ಬದಲಾವಣೆಗಳ ಹಿಂದೆ ಒಂದು ದೈವಿಕ ಕಾರಣ ಇದೆ ವೀಕ್ಷಕರೇ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಈ 7 ದಿನಗಳಲ್ಲಿ ಯಾರು ನಿಮ್ಮ ಜೀವನಕ್ಕೆ ಒಳ್ಳೆಯವರು, ಯಾರು ನಿಮ್ಮ ಪ್ರಗತಿಗೆ ಅಡ್ಡಿಯಾಗ್ತಾರೆ ಅನ್ನೋದರ ಬಗ್ಗೆ ಸ್ಪಷ್ಟ ಸೂಚನೆ ನೀಡ್ತಾ ಇದ್ದೇವೆ. ವಿಶೇಷವಾಗಿ ಈ ಹೆಸರಿನ ವ್ಯಕ್ತಿಗಳ ಬಗ್ಗೆ ತುಂಬಾ ದೊಡ್ಡ ಎಚ್ಚರಿಕೆ ಇದೆ. ಈ ವಿಷಯವನ್ನ ನೀವು ನಿರ್ಲಕ್ಷ್ಯ ಮಾಡಿದರೆ ನಂತರ ಪಶ್ಚಾತ್ತಾಪವನ್ನ ಪಡ್ತೀರಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಬದಲಾವಣೆಗಳು ಸಾಮಾನ್ಯ ಬದಲಾವಣೆಗಳಲ್ಲ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಒಂದೇ ಸಮಸ್ಯೆ ಮರು ಬರ್ತಾ ಇತ್ತು ಅಲ್ವಾ? ಕೆಲವೊಮ್ಮೆ ಹಣದ ತೊಂದರೆ, ಕೆಲವೊಮ್ಮೆ ಮನೆಯ ಒತ್ತಡ, ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ ಇಲ್ಲದ ಸ್ಥಿತಿ. ನೀವು ಯಾರಿಗೂ ಹೇಳದೆ ತುಂಬಾ ನೋವು ಅನುಭವಿಸಿದ್ದೀರಿ. ಹೊರಗ್ ನಗ್ತಿದ್ರು, ಒಳಗ್ ತುಂಬಾ ಒತ್ತಡ ಇರ್ತಿತ್ತು. ಆದ್ರೆ ಮೇ 22ರಿಂದ ಒಂದು ದೊಡ್ಡ ತಿರುವು ಆರಂಭವಾಗ್ತಿದೆ ಅಂತ ಹೇಳ್ಬೋದು. ನಿಮ್ಮ ರಾಶಿಯ ಮೇಲೆ ದೈವಿಕ ಕೃಪೆ ಬಲವಾಗಿ ಕೆಲಸ ಮಾಡ್ತಿದೆ ವೀಕ್ಷಕರೇ. ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸಿನಲ್ಲಿ ಹೊಸ ಎನರ್ಜಿ ಶುರುವಾಗತ್ತೆ. ಕೆಲಸದಲ್ಲಿ ನಿಧಾನವಾಗಿ ಒಳ್ಳೆಯ ಫಲ ಕೂಡ ಸಿಗತ್ತೆ ವೀಕ್ಷಕರೇ. ನಿಮ್ಮ ಮಾತಿಗೆ ಬೆಲೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ದೈವಿಕ ಬದಲಾವಣೆ ಮತ್ತು ಹೊಸ ಆರಂಭ. ಮೇ 22 ಮತ್ತು 23ರಂದು ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ ಕೆಲಸ ಮಾಡುತ್ತೆ. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಚಾರದಲ್ಲಿ ಚಲನೆ ಕಾಣುತ್ತೆ. ಕೆಲಸ ಹುಡುಕುತ್ತಿದ್ದವರಿಗೆ ಹೊಸ ಅವಕಾಶ ಬರ್ತಾ ಹೋಗುತ್ತೆ. ಈಗಾಗಲೇ ಕೆಲಸ ಮಾಡ್ತಿರುವವರಿಗೆ ಹೊಸ ಜವಾಬ್ದಾರಿ ಕೂಡ ಸಿಗ್ತಾ ಹೋಗತ್ತೆ. ಇನ್ನೂ ಕೆಲವರಿಗೆ ಸಂಬಳ ಹೆಚ್ಚಾಗುವ ಮಾತುಕತೆ ನಡೀತಾ ಇರುತ್ತೆ. ನಿಮ್ಮ ಮನೆಯ ವಾತಾವರಣದಲ್ಲೂ ಬದಲಾವಣೆ ನೀವು ನೋಡ್ತೀರಾ ವೀಕ್ಷಕರೇ. ಇಷ್ಟು ದಿನ ಜಗಳ ಜಾಸ್ತಿ ಇದ್ದ ಮನೆಯಲ್ಲಿ ಶಾಂತಿ, ಖುಷಿ ಕಾಣೋದನ್ನ ನೀವು ನೋಡ್ತೀರಾ. ದೂರವಾಗಿದ್ದ ಸಂಬಂಧಿಕರು ಮತ್ತೆ ನಿಮ್ಮ ಜೊತೆ ಮಾತನಾಡ್ತಾರೆ. ಕೆಲವರು ನಿಮ್ಮ ಮಹತ್ವವನ್ನ ಈಗ ಅರಿತುಕೊಳ್ತಾರೆ ಅಂತಾನೆ ಹೇಳ್ಬಹುದು. ಈ ದಿನಗಳಲ್ಲಿ ನೀವು ಯಾವುದೋ ಒಂದು ಹಳೆಯ ನೋವಿನಿಂದ ಹೊರಬರ್ತೀರಿ. ನಿಮ್ಗೆ ಮೋಸ ಮಾಡಿದರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡೋದನ್ನ ಬಿಡಬಹುದು. ಇದು ನಿಮ್ಮ ಮನಸ್ಸಿಗೆ ದೊಡ್ಡ ಶಾಂತಿನೇ ಕೊಡುತ್ತೆ ವೀಕ್ಷಕರೇ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಸಮಯದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಕೆಲವರನ್ನ ದೂರ ಮಾಡ್ತಾನೆ. ಅದು ಶಿಕ್ಷೆ ಅಲ್ಲ, ಅದು ರಕ್ಷಣೆ. ನಿಮ್ಮ ಜೀವನಕ್ಕೆ ಸರಿಯಾಗಿರದ ಜನ ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ. ಮೊದಲಿಗೆ ಅದು ನಿಮ್ಗೆ ನೋವು ಅಂತ ಅನಿಸಬಹುದು, ಆದರೆ ನಂತರ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ನಿಮ್ಗೆ ಅರ್ಥವಾಗುತ್ತೆ ವೀಕ್ಷಕರೇ. ಈ 7 ದಿನಗಳಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ಬಗ್ಗೆ ತುಂಬಾ ಜಾಗೃತೆಯಿಂದ ಇರಬೇಕು ವೀಕ್ಷಕರೇ. ಈ ವ್ಯಕ್ತಿ ಮೇಲ್ನೋಟಕ್ಕೆ ನಿಮ್ಮ ಹಿತೈಷಿ ಅಂತ ವರ್ತಿಸ್ತಾರೆ, ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಒಳಗೆ ನಿಮ್ಮ ಬೆಳವಣಿಗೆಯನ್ನ ನೋಡಿ ಅಸೂಯೆ ಪಡ್ತಿರ್ತಾರೆ. ನೀವು ಹೇಳುವ ವೈಯಕ್ತಿಕ ವಿಚಾರಗಳನ್ನ ಬೇರೆಯವರ ಮುಂದೆ ಹೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮ್ಮ ದುರ್ಬಲತೆಯನ್ನು ಕೂಡ ಅವರು ಉಪಯೋಗಿಸಿಕೊಳ್ಳುವ ಪ್ರಯತ್ನ ನಡೆಸ್ತಾ ಇರ್ತಾರೆ. ವಿಶೇಷವಾಗಿ ಹಣಕಾಸು, ಕುಟುಂಬದ ವಿಚಾರದಲ್ಲಿ ಈ ವ್ಯಕ್ತಿ ಸಂಪೂರ್ಣ ನಂಬಿಕೆ ಕೊಡೋಕೆ ಹೋಗ್ಬಿಡಿ ಆ ವಿಷಯ. ಇನ್ನು ಮೇ 24 ಮತ್ತು 25ರಂದು ಈ ವ್ಯಕ್ತಿಯ ನಿಜವಾದ ಮುಖ ನಿಮ್ಮ ಮುಂದೆ ಬರುತ್ತೆ. ಒಂದು ಮಾತು ಅಥವಾ ಒಂದು ಘಟನೆ ಅಥವಾ ಒಂದು ವರ್ತನೆ ಮೂಲಕ ನಿಮ್ಗೆ ಸತ್ಯ ಗೊತ್ತಾಗುತ್ತದೆ. ನೀವು ಆಶ್ಚರ್ಯ ಪಡ್ತೀರಾ. ಆದ್ರೆ ಇಲ್ಲಿ ಒಂದು ಒಳ್ಳೆ ಸಂಗತಿ ಕೂಡ ಇದೆ. ದೇವರು ನಿಮಗೆ ಮುಂಚಿತವಾಗಿಯೇ ಸೂಚನೆ ಕೊಡ್ತಾನೆ. ನಿಮ್ಮ ಮನಸ್ಸು ಯಾರನ್ನ ನೋಡಿ ಅಸ್ವಸ್ಥವಾಗ್ತದೆ, ಯಾರೋ ಫೇಕ್ ಆಗಿ ವರ್ತಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಬರ್ತದೆ, ಆ ಒಳಗಿನ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ. ಈ ಸಮಯದಲ್ಲಿ ಹೆಚ್ಚು ಮಾತನಾಡೋದನ್ನ ಕಡಿಮೆ ಮಾಡಿ, ನಿಮ್ಮ ಪ್ಲಾನ್ ಎಲ್ರಿಗೂ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮುಂದಿನ ಗುರಿ ಅಥವಾ ಹಣ ವಿಚಾರ ಅಥವಾ ಮನೆ ಸಮಸ್ಯೆ ಇವೆಲ್ಲವನ್ನ ಗುಪ್ತವಾಗಿಟ್ಕೊಳ್ಳಿ. ಅದೇ ನಿಮ್ಮ ರಕ್ಷಣೆ ಆಗ್ಬಹುದು ವೀಕ್ಷಕರೇ. ಇನ್ನು 2026 ಮೇ
25 ಮತ್ತು 26ರಂದು ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತೀರಾ. ಇಷ್ಟು ದಿನ ಸಿಕ್ಕಿ ಹಾಕೊಂಡಿದ್ದ ಹಣ ಮರಳಿ ಬರುತ್ತೆ. ಯಾರಾದ್ರೂ ಕೊಡ್ಬೇಕಿದ್ದ ಹಣ ನಿಮ್ ಕೈ ಸೇರುತ್ತೆ. ಬ್ಯಾಂಕ್ ಅಥವಾ ದಾಖಲೆ ಸಂಬಂಧಿಸಿದ ಒಂದು ಸಮಸ್ಯೆ ಬಗೆಹರಿಯುತ್ತೆ ವೀಕ್ಷಕರೇ. ಇನ್ನು ಹಳೆಯ ಆಸ್ತಿ ವಿವಾದದಲ್ಲೂ ನಿಮಗೆ ಅನುಕೂಲಕರ ಬೆಳವಣಿಗೆ ನಡೆಯುತ್ತದೆ. ನಿಮ್ಮ ಪರವಾಗಿ ಮಾತನಾಡುವ ವ್ಯಕ್ತಿ ಸಹಾಯ ಸಿಗತ್ತೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಒಂದು ದೊಡ್ಡ ಸಮಸ್ಯೆ ಅಂತ್ಯ ಆಗತ್ತ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ತುಂಬಾ ದೊಡ್ಡ ಎಚ್ಚರಿಕೆ ಇದೆ ವೀಕ್ಷಕರೇ. ಈ ಸಮಯದಲ್ಲಿ ಯಾರನ್ನೂ ಕುರುಡಾಗಿ ನಂಬಕ್ ಹೋಗ್ಬೇಡಿ. ಕೆಲವರು ಸಿಹಿ ಮಾತುಗಳಿಂದ ನಿಮ್ಮನ್ನ ಬಳಸ್ಕೊಳ್ಳಲು ಪ್ರಯತ್ನ ಮಾಡಿದರೆ ಬೇಗ ಹಣ ಡಬಲ್ ಆಗುತ್ತೆ ಅಂತ ಹೇಳುವವರಿಂದ ಸ್ವಲ್ಪ ದೂರನೇ ಇರ್ಬೇಕಾಗತ್ತೆ. ಮೇ 26ರಂದು ವಿಶೇಷವಾಗಿ ಯಾವುದೇ ದೊಡ್ಡ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಲ ಕೊಡೋದಕ್ಕೂ ಮುಂಚೆ ಸ್ವಲ್ಪ ಜಾಗ್ರತೆಯಿಂದ ನೀವು ಇರಬೇಕಾಗತ್ತೆ. ನಿಮ್ಮ ಮನಸ್ಸು ಒಳ್ಳೆಯದರಿಂದ ಸಹಾಯ ಮಾಡಲು ಮುಂದೆ ಬರುತ್ತೀರಾ. ಆದ್ರೆ ನಂತರ ಅದೇ ನಿಮಗೆ ತಲೆನೋವು ಕೊಡಬಹುದು ವೀಕ್ಷಕರೇ. ಈ ವಾರದಲ್ಲಿ ನೀವು ಹಣವನ್ನ ಉಳಿಸುವ ಕಡೆ ಗಮನ ಕೊಟ್ರೆ ಮುಂದಿನ ತಿಂಗಳು ನಿಮ್ಗೆ ದೊಡ್ಡ ಲಾಭ ಸಿಗುತ್ತೆ ವೀಕ್ಷಕರೇ. ಅನಗತ್ಯ ಖರ್ಚು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿ ಮಂಗಳ ಆದ್ರಿಂದ ನಿಮ್ಮಲ್ಲಿ ಧೈರ್ಯ ಜಾಸ್ತಿ, ಆದ್ರೆ ಕೋಪ ಕೂಡ ಜಾಸ್ತಿ ಆಗಿರುತ್ತೆ ವೀಕ್ಷಕರೇ. ಮೇ 26 ಮತ್ತು 27ರಂದು ಈ ಕೋಪವೇ ನಿಮ್ಮ ದೊಡ್ಡ ಶತ್ರು ಆಗಬಹುದು. ಸಣ್ಣ ವಿಷಯಕ್ಕೂ ನೀವು ಜಾಸ್ತಿ ರಿಯಾಕ್ಟ್ ಮಾಡ್ತೀರಿ. ಯಾರಾದ್ರೂ ನಿಮ್ಮ ಮಾತಿಗೆ ವಿರೋಧ ಹೇಳಿದ್ರೆ ತಕ್ಷಣ ಉತ್ತರ ಕೊಡ್ಬೇಕು ಅನ್ಸುತ್ತೆ. ಆದ್ರೆ ಅದೇ ಸಮಸ್ಯೆ ಮುಂದೆ ಹೆಚ್ಚಾಗಬಹುದು. ವಿಶೇಷವಾಗಿ ಮನೆಯಲ್ಲಿರುವ ಮಹಿಳೆಯರ ಜೊತೆ ತುಂಬಾ ಶಾಂತಿಯಾಗಿ ಮಾತಾಡಿ. ತಾಯಿ ಆಗಿರ್ಬೋದು, ಹೆಂಡತಿ, ಅಕ್ಕ, ತಂಗಿ, ಅವ್ರ ಮನಸ್ಸಿಗೆ ನೋವು ಕೊಡುವ ಮಾತಾಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ಮಹಿಳೆಯರ ಆಶೀರ್ವಾದ ನಿಮಗೆ ದೊಡ್ಡ ರಕ್ಷಣೆ ಆಗಬಹುದು. ನಿಮ್ಮ ಮಾತಿನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ತಂದ್ರೆ ಹಲವಾರು ಸಮಸ್ಯೆಗಳು ಅಲ್ಲೇ ಮುಗ್ತವೆ. ಎಲ್ಲಾ ವಿಚಾರಕ್ಕೂ ಜಗಳ ಮಾಡ್ಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ ಆಗ್ಬಹುದು. ಮೇ 27ರಂದು ಒಂದು ಹಳೆಯ ಸ್ನೇಹ ಅಥವಾ ಸಂಬಂಧ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನ ಮಾಡ್ತಾನೆ. ಇಲ್ಲಿ ನೀವು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ನೋವನ್ನ ನೆನಪಿಸಿಕೊಂಡು ಕೋಪದಲ್ಲಿ ಮಾತಾಡಕ್ ಹೋಗ್ಬೇಡಿ ವೀಕ್ಷಕರೇ. ಮೇ 22ರಿಂದ ಮೇ 28ರವರೆಗೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ತುಂಬಾ ಬಲವಾಗಿರುತ್ತೆ. ನೀವು ದೇವರನ್ನ ನಂಬಿ ಮಾಡುವ ಪ್ರಾರ್ಥನೆಗೆ ತಕ್ಷಣ ಸ್ಪಂದನೆ ಸಿಗತ್ತೆ ವೀಕ್ಷಕರೇ. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸೂರ್ಯನಾರಾಯಣಿಗೆ ನಮಸ್ಕಾರ ಮಾಡಿ ನಿಮ್ಮ ಜೀವನದಲ್ಲಿ ಇದ್ದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರ ಹೋಗುತ್ತದೆ. ಮನಸ್ಸಿಗೆ ಶಾಂತಿ ಕೂಡ ಬರುತ್ತೆ ವೀಕ್ಷಕರೇ. ಪ್ರತಿದಿನ 108 ಬಾರಿ ಓಂ ನಮೋ ಶಿವಾಯ ಜಪ ಮಾಡಿ. ಈ ಮಂತ್ರ ನಿಮ್ಮ ಕೋಪವನ್ನ ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಧೈರ್ಯ ಕೊಡುತ್ತೆ. ನಿಮ್ಮ ಸುತ್ತಮುತ್ತ ಒಂದು ದೈವಿಕ ರಕ್ಷಣೆ ನಿರ್ಮಾಣವಾಗಿರುತ್ತೆ ವೀಕ್ಷಕರೇ. ಇನ್ನು ಸೋಮವಾರ ಶಿವ ದೇವಾಲಯಕ್ಕೆ ಹೋಗಿ ಒಂದು ದೀಪ ಹಚ್ಚಿ ನಿಮ್ಮ ಮನಸ್ಸಲ್ಲಿರುವ ಒಂದು ದೊಡ್ಡ ಸಮಸ್ಯೆ ನಿಧಾನವಾಗಿ ಪರಿಹಾರ ಕಡೆಗಲಾಗುತ್ತದೆ. ಈ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಕಡಿಮೆ ಧರಿಸಬೇಕಾಗತ್ತೆ. ಬೆಳಗಿನ ಸಮಯದಲ್ಲಿ ಮನೆಯ ಬಾಗಿಲ ಮುಂದೆ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಮೇ 28ರಂದು ನಿಮಗೆ ಒಂದು ಶುಭ ಸುದ್ದಿ ಸಿಗ್ತಾ ಇದೆ. ಅದು ಕೆಲಸ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಬಂಧ, ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರವಾಗಿರಬಹುದು. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಈ ದಿನಗಳಲ್ಲಿ ನಿಮ್ಗೆ ಸಿಗತ್ತೆ. ಈ 7 ದಿನಗಳು ನಿಮ್ಮ ಜೀವನದ ಒಂದು ಕಷ್ಟದ ಅಧ್ಯಾಯವನ್ನ ಮುಗಿಸುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ನೋವಿಗೆ ಈಗ ಅಂತ್ಯ ಬರುತ್ತೆ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕೂಡ ಕಾಣಕ್ ಸಿಗತ್ತೆ. ಆದರೆ ದೇವರು ನಿಮಗೆ ಒಂದು ಪರೀಕ್ಷೆ ಕೂಡ ಕೊಡ್ತಾನೆ. ಯಾರನ್ನ ನಂಬಬೇಕು, ಯಾರಿಂದ ದೂರ ಇರಬೇಕು ಅನ್ನೋದನ್ನ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸಿನ ಧ್ವನಿಯನ್ನ ಕೇಳಿ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ವೃಶ್ಚಿಕ ರಾಶಿಯವರೇ, ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿಗಳು. ನೀವು ಒಮ್ಮೆ ನಿರ್ಧಾರ ಮಾಡಿದ್ರೆ ಏನನ್ನಾದ್ರೂ ಸಾಧಿಸ್ತೀರಿ. ಈ ವಾರ ನಿಮ್ಮ ಜೀವನಕ್ಕೆ ಹೊಸ ದಾರಿ ತೆರೆದಿಡುತ್ತದೆ. ನಿಮ್ಮ ಸಮಯ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇಂತಹ ರಾಶಿ ಭವಿಷ್ಯದ ವಿಡಿಯೋಗಳನ್ನ ಪ್ರತಿದಿನ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.